ಸರ್ಕಾರಿ ಶಾಲೆಗಳು ಎಲ್ಲಾ ಕಡೆ ಮುಚ್ಚೋಗ್ತಾ ಇವೆ. ಸರ್ಕಾರಿ ಶಾಲೆ ಉಳಿಯೋದೇ ಕಷ್ಟವಾಗಿದೆ. ಅದರಲ್ಲಿ ಶಾಲೆ ಉಳಿದಿದೆ, ಮಕ್ಕಳುಗಳು ಬರ್ತಾ ಇದ್ದಾರೆ ಅಂತ ಅಂದ್ರೆ ಆ ಮಕ್ಕಳುಗಳಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಕೆಲಸ, ನಿಮ್ಮ ಕರ್ತವ್ಯ. ಆದ್ರೆ ನೀವ್ ಯಾವ್ದನ್ನು ಮಾಡ್ತಾ ಇಲ್ವಾ ಅಂತ ಇಲ್ಲಿ. ಬೇರೆ ಸರ್ಕಾರಿ ಶಾಲೆಯಲ್ಲಿ ನೀವೇನಾದ್ರೂ ಶ್ರೀಮಂತರು ಮಕ್ಕಳನ್ನ ಮಾತ್ರ ಸೇರಿಸ್ಕೊಂಡು ಏನಾದ್ರೂ ಶಾಲೆ ಮಾಡ್ಬೇಕು ಅಂತ ಇದ್ರೆ ಅದ್ ಯಾವ್ದಾದ್ರು ಪ್ರೈವೇಟ್ ಶಾಲೆಗೆ ಹೋಗಿ ಸೇರ್ಕೊಳ್ಳಿ. ಸರ್ಕಾರಿ ಶಾಲೆ ಆಗ್ಬೇಕು ನಿಮ್ಗೆ. ಅದ್ರಲ್ಲೂ ಇಂಗ್ಲಿಷ್ ಮೀಡಿಯಂ ಎಲ್ಲಾ ಮಕ್ಳಿಗೂ ಕನ್ನಡ ಇಂಗ್ಲಿಷ್ ಎಲ್ಲವೂ ಕೂಡ ಕಡ್ಡಾಯವಾಗಿರ್ಬೇಕು, ಕಲಿಸ್ಬೇಕು. ಮಕ್ಳಿಗೆ ಯಾವ್ದು ಆಸಕ್ತಿ ಇರುತ್ತೆ ಅದರಲ್ಲಿ ಅದನ್ನ ಕಲಿಸುವಂತಹ ಜವಾಬ್ದಾರಿ ನಿಮ್ದಾಗಿರ್ಬೇಕು. ಬಂದ ಪುಟ್ಟ ಓದ ಪುಟ್ಟ ಅನ್ನೋ ತರ ಆಗಬಾರ್ದು. ಮಕ್ಳಿಗೂ ಅಷ್ಟೇ ಬಂದೋ ನಾ ಓದೋ ಅನ್ನೋ ತರ ಆಗ್ಬಾರ್ದು. ಬಂದಿದ್ದಕ್ಕೆ ಏನಾದ್ರೂ ಉಪಯೋಗ ಆಗ್ಬೇಕು. ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೋಷಕರೊಬ್ರು ನಮ್ ಜೊತೆ ಇವತ್ತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಯಾವ ರೀತಿ ಅನ್ಯಾಯವಾಗ್ತಾ ಇದೆ ಈ ಶಾಲೆಯಲ್ಲಿ, ಯಾವ ರೀತಿ ಬೆಳವಣಿಗೆ ಬೆಳೀತಾ ಇದೆ ಈ ಸರ್ಕಾರಿ ಶಾಲೆಯಲ್ಲಿ ಅಂತ? ಇಲ್ಲಿನ ವ್ಯವಸ್ಥೆ ಬಹಳ ಹದಗೆಟ್ಟಿದೆ. ಅಂದ್ರೆ ಇಲ್ಲಿ ಸ್ವಚ್ಛತೆ ಇಲ್ಲ, ನೆಕ್ಸ್ಟ್ ಸ್ವಲ್ಪ ಭೇದ ಭಾವ ಜಾತೀಯತೆ ಇದೆ. ಒಟ್ಟು ತಮ್ಮ ಇಚ್ಛೆಗೆ ತಾವು ಕಾರಬಾರ ಮಾಡ್ತಿದ್ದಾರೆ. ಸ್ವಚ್ಛತೆ ಅಂದ್ರೆ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ, ಹೆಣ್ಮಕ್ಳು ಬಾಯಿ ಸಮಾಜ ನೆಕ್ಸ್ಟ್ ದೌರ್ಜನ್ಯ. ಅದು ಹುಡ್ರ ಜೇಡಿ ಸ್ಥಿತಿಗೆ ಊಟ ಮಾಡಿ ತಟ್ಟಿ ತೊಳಸ್ತಾರ, ಊಟ ಮಾಡಿದ ಸಾರು ಮತ್ತ ಊಟ ಇನ್ಮೇಲೆ ಕೈ ನೀರ್ ಹಾಕ್ಸಂದು ಕೈ ನೀರ್ ಹಾಕ್ಬೇಕು ಹುಡ್ರ, ಈ ತರ ಮಾಡ್ತಿದ್ರು. ಮತ್ತೆ ಈಗ 3 ವರ್ಷ ಆಯ್ತು ನಮ್ಮದು ಕಾನ್ವೆಂಟ್ ಸ್ಕೂಲ್ 1ನೇ ಕ್ಲಾಸಿಂದ ಬಂದಿತ್ತು ಇಂಗ್ಲಿಷ್ ಮೀಡಿಯಂ. ಅದು 2 ವರ್ಷ ಏನ್ ಮಾಡಿದ್ರ ಫಸ್ಟ್ ಮೊದಲ ಆದ್ಯತೆ ಮೊದಲ ಯಾರು 30ರೊಳಗ ಅಡ್ಮಿಷನ್ ಮಾಡ್ತಿದ್ರ ಅವರು ಅವಾಗ ಆದ್ಯತೆ ಕೊಡ್ತಾರೆ. ಈ ಸಲ ನಮ್ಮ ಎಸ್ಟಿ ಕ್ಯಾಟಗರಿಯಲ್ಲಿ ಬಹಳ ಜನ ಸೇರಿದ್ರಿಂದ ಈ ಚೀಟಿ ಎತ್ತಿ ಸೇರ್ಕೊಂಡಿದ್ದಾರೆ. ಇದನ್ನೆಲ್ಲ ಯಾರು ಸರ್ ಮಾಡ್ತಿರೋದು? ಅಲ್ಲಿ ಪ್ರಾಂಶುಪಾಲರ ಹೇಗೆ? ಮೇಡಮ್, ಹೆಡ್ ಮಾಸ್ಟರ್ ಮಾಡ್ತಾ ಇರೋದು. ನೀವು ಅದಕ್ಕೆ ಏನಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ ಅಥವಾ ಈ ರೀತಿ ಮಾಡ್ತಿದ್ದಾರೆ ಅಂತ ಏನು ಕೇಳಲಿಕ್ಕೆ ಹೋಗಿಲ್ವಾ? ಕೇಳಿದ್ ಮ್ಯಾಮ್. ನೀನ್ ಯಾವನು ಹಂಗ ಹಿಂಗ ಮಿಸ್ಬಿಹೇವಿಯರ್ ನಮ್ ಜೊತೆಗೆ ಮಾತಾಡ್ತಾರ. ಇನ್ನೊಂದ್ ವಿಚಾರ ಏನಂದ್ರೆ ಶಾಲಾ ಬಿಟ್ಟ ಮಕ್ಕಳನ್ನ ಕರೆತನ್ನಿ ಯೋಜನೆ ಐತಲ್ಲ, ಆ ಯೋಜನೆ ಒಂದಟ್ಟು ಇಲ್ಲಿ ನಮಗೆ ಅಳವಡಿಕೆ ಮಾಡ್ಯಾರ ಮೇಡಮ್. ಅದನ್ನ ನಾವೇನಂದ್ವಿ ಶಾಲಾ ಬಿಟ್ಟ ಮಕ್ಕಳ ವರದಿ ಕೊಡ್ರಿ ಅಂತ ಹೇಳಿ ಕೇಳಿ ರಿಕ್ವೆಸ್ಟ್ ಮಾಡಿ ಕೇಳಿದ್ವಿ ಸರ್. ನೀನ್ ಯಾವನ ಕೇಳಕ್ ನನಗೆ ನಾನು ಸಾರೆ ದೊಡ್ಡವ್ರು ಬಂದೇನೆ ಇದು ಅಫ್ಸರ್ ಬಂದು ಕೇಳಿದ್ರ ನಾನ್ ಕೊಡೋದಿಲ್ಲ, ನಿನಗೆ ಎದು ಕೊಡಕ್ಕೆ ಯಾವನ್ ಹೋಗಿ ನೀವ್ ನಂಗೆ ಬೇರೆ ಮಾತಾಡೋದು. ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರ್ಬೇಕಲ್ವಾ ನೀವು? ಅದ್ ಮೇಡಮ್, ಈಗ ಸ್ಥಳೀಯವಾಗಿ ನಾವು ಏನ್ ಮಾಡೋದಾಗತ್ತೆ? ಅಲ್ಲ, ಈಗ ಸ್ಥಳೀಯವಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅಂತ ನಿಮಗ್ ಗೊತ್ತಿದೆ. ನೀವು ಕೇಳಿದಾಗ ಅವ್ರು ಈ ರೀತಿಯಾಗಿ ಅಸಡ್ಡೆ ಉತ್ತರವನ್ನ ಕೊಡ್ತಿದ್ದಾರೆ ಅಂದಾಗ ನೀವು ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ಬೇಕಲ್ವಾ? ಅದೇ ಮೇಡಮ್, ಮಾಡ್ಬೇಕಂತ ಇದೀವಿ. ಈಗ ಇವ್ರು ಕೇಳಿದೀವಿ ಮ್ಯಾಮ್, ರಿಪೋರ್ಟರ್ ಬಂದು ರಿಪೋರ್ಟ್ ಮಾಡ್ಕೊಂಡು ಹೋಗಿದಾರೆ ಮೇಡಮ್. ಇವರು ಸರಿಯಾಗಿ ಮಾಡಿದ್ರ ಇಲ್ಲಪ್ಪ ಅಂದ್ರೆ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಹೌದಾ? ಓಕೆ ಸರ್, ಮಾಡಿ. ಏನೇನ್ ಮಾಡ್ಬೇಕು ಆ ಕೆಲಸಗಳನ್ನ ಮಾಡಿ. ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತನಾಡಕ್ಕೆ ಧನ್ಯವಾದ ಸರ್. ಅಲ್ಲಿನ ಪೋಷಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಕೇಳಲಿಕ್ಕೆ ಹೋದ್ರೆ ನೀನ್ ಯಾವನ್ ಕೇಳಲಿಕ್ಕೆ ಅಂತ ಹೇಳ್ತಾರೆ ಪ್ರಾಂಶುಪಾಲರು. ನಾವು ಏನೇ ಕೇಳಿದ್ರು ಎಲ್ಲದಕ್ಕೂ ಅಸಡ್ಡೆ ಉತ್ತರವನ್ನ ಕೊಡ್ತಾರವ್ರು. ನಾವೇನ್ ಮಾಡೋದು ಅಂತ ಕೂಡ ಅಲ್ಲಿನ ಪೋಷಕರು ಹೇಳ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಅನ್ಯಾಯವಾಗ್ತಾ ಇದೆ. ನಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂದಾಗ ಅದನ್ನ ಪ್ರಶ್ನೆ ಮಾಡ್ಬೇಕು. ಯಾರಾದ್ರೂ ಅಷ್ಟೇ, ಪ್ರಶ್ನೆ ಮಾಡುವಂತಹ ಹಕ್ಕು ಎಲ್ರಿಗೂ ಇದೆ. ಅನ್ಯಾಯವಾಗ್ತಾ ಇದ್ರೆ ಅದನ್ನ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಪ್ರಶ್ನೆ ಮಾಡ್ಬೇಕು. ಮಕ್ಕಳಿಗೆ ಅನ್ಯಾಯ ಆಗ್ತಾ ಇರೋದು ಇಲ್ಲಿ, ಬೇರೆಯವರಿಗಲ್ಲ. ಅದು ಇಂಥ ಮಕ್ಕಳಿಗೆ, ಸರ್ಕಾರಿ ಶಾಲೆಗೆ ಹೋಗೋ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ ಅಂದ್ರೆ ಅದನ್ನ ತಡೆಗಟ್ಟುವಂತಹ ಕೆಲಸ ಮಾಡ್ಬೇಕು. ಯಾವ ರೀತಿಯಾಗಿ ತಡೆಗಟ್ಟಬೇಕು, ಎಲ್ಲಿಗೆ ಇನ್ಫಾರ್ಮೇಶನ್ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು.
ಎಲ್ಲಾ ಪೋಷಕರಿಗೂ ಕೂಡ ನಾನ್ ಹೇಳ್ತಾ ಇರುವಂತ ಒಂದು ಮಾತಿದು. ಯಾಕೆ ಅಂತ ಅಂದ್ರೆ ಕೆಳವರ್ಗದ ಮಕ್ಕಳನ್ನ ಬೆರಳೆಣಿಕೆಯಷ್ಟು ಅಡ್ಮಿಷನ್ ಮಾಡ್ಕೊಳ್ಳೋದು, ಮಿಕ್ಕಿದವ್ರನ್ನೆಲ್ಲ ಶ್ರೀಮಂತರನ್ನ ಅಡ್ಮಿಷನ್ ಮಾಡ್ಕೊಳ್ಳೋದು ಒಂದ್ ಕಡೆ, ಇನ್ನೊಂದ್ ಕಡೆ ಈ ವಯಸ್ಸಿನಲ್ಲಿ ಆ ಮಕ್ಕಳ ಮೇಲೆ ಜಾತಿ ತಾರತಮ್ಯವನ್ನ ಬಿತ್ತೋದು ಎಷ್ಟ್ರ ಮಟ್ಟಿಗೆ ಸರಿ? ಏನೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾತನಾಡಲು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಒಬ್ಬ ಪೋಷಕರಾದಂತ ಮೈಲಪ್ಪ ಅವರು. ಸರ್ ನಮಸ್ತೆ. ಸರ್, ಯಾವ ರೀತಿ ತಾರತಮ್ಯ ನಡೀತಾ ಇದೆ ಸರ್ ಈ ಸರ್ಕಾರಿ ಶಾಲೆಯಲ್ಲಿ? ಸರ್, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿದು ಕನ್ನಡ ಮೀಡಿಯಂ ಅವ್ರಿಗೊಂದು ರೂಲ್ಸ್, ಇಂಗ್ಲಿಷ್ ಮೀಡಿಯಂ ಅವ್ರಿಗೊಂದು ರೂಲ್ಸ್, ಬೇರೆ ತರ ತಾರತಮ್ಯ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ನಡೀತಾ ಇದೆ, ಯಾವ ರೀತಿಯಾಗಿ ಮಕ್ಕಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಲ್ಲಿನ ಹೆಡ್ ಮಾಸ್ಟರ್ ಅಂತ? ಅಲ್ಲಿ ಅಲ್ಲಿ ಅಧ್ಯಕ್ಷರ ಕಷ್ಟ ಎಲ್ಲ ಅಷ್ಟ ನಮ್ಮನ್ನ ಮಾಡೋದೇ ಇಲ್ಲ ಅಲ್ಲಿ. ನೀವ್ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ವಾ ಸರ್? ಏನು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ವಾ ನೀವು? ನಾವು ಹೋಗಿಲ್ಲ. ಸರ್, ನಂಗೆ ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ. ನೀವೇನಾದ್ರೂ ಗಾಡಿ ಓಡಿಸ್ತಾ ಇದ್ರೆ ಒಂದೆರಡು ನಿಮಿಷ ಸೈಡಿಗೆ ಹಾಕ್ಬೋದಾ? ಹ್ಞೂ ಆಯ್ತು. ಹಾ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳ್ತೈತ್ರಿ. ಅದೇ ಸರ್, ನೀವ್ ಯಾವ್ದನ್ನು ಪ್ರಶ್ನೆ ಮಾಡಕ್ ಹೋಗಿಲ್ವಾ ಮಕ್ಳಿಗೆ ಈ ರೀತಿ ಅನ್ಯಾಯವಾಗ್ತಿದೆ ಅಂತ? ಹೋಗಿದ್ರು, ಮೊನ್ನೆ ಹೋಗಿ ಹೇಳ್ಯಾರ, ಹುಡ್ರು ಹೋಗ್ಯಾರ, ನಾವು ಹೋಗ್ತೀವ್ರಿ. ಹೋಗ್ತಾ ಇರ್ತೀವ್ರಿ. ಅಲ್ಲ ಸರ್, ಅವ್ರೇನ್ ಹೇಳ್ತಿದ್ದಾರೆ ಅಂತ? ಅವ್ರ ಏನ್ ಹೇಳ್ತಾರಮ್ಮ, ನಾವ್ ಹೋದಾಗ ಹಂಗ ಹೇಳದ, ಇಲ್ಲೊಂದ್ ಸ್ವಲ್ಪ ನಮ್ದು ಕಮ್ಮಿ ಇರ್ತೈತೆ ನಮ್ಮ ಜನ, ನಮ್ಮವ್ರಿಗೆ ಸ್ವಲ್ಪ ಇದು ನಮ್ಮವ್ರ ಯಾವಾಗ ನಮ್ಮವ್ರು ಹೆಚ್ಚಿಗೆ ಅರ್ಜಿ ಹಾಕಿದಾಗ ಅವ್ರ ಚೀಟಿ ಹಾಕಿ ಬಿಡ್ತಾರ, ನಮ್ಮವ್ರ ಕಮ್ಮಿ ಇದ್ದಾಗ ಸುಮ್ನೆ ಆರ್ಸಿ ಅಂತಾರ. ಈ ರೀತಿ ರೂಲ್ಸ್ ಅವರೇ ಮಾಡ್ಕೊಂಡಿರೋದಾ? ಅವ್ರ ಮಾಡ್ತಾರೆ. ಓಕೆ, ಇದನ್ನ ಈ ರೀತಿಯಾಗಿ ಅನ್ಯಾಯ ಮಾಡ್ತಿದ್ದಾರೆ ಮಕ್ಳಿಗೆ ಅಂದಾಗ ನೀವ್ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರ್ಬೇಕಲ್ವಾ ಸರ್? ಹೋಗಿಲ್ಲ ಇಲ್ಲಿವರೆಗೆ, ಇನ್ಮೇಲೆ ಹೋಗ್ಬೇಕು ನೋಡಮ್. ಓಕೆ ಸರ್, ಆಯ್ತು ಸರ್. ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತನಾಡಲಿಕ್ಕೆ ಧನ್ಯವಾದ ಸರ್. ನಮಸ್ಕಾರ.